ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಓಕೆ, ಇದನ್ನ ನಾವು ಅಚೀವ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಬಿಕಾಸ್ ಸ್ಕೇಲ್ ಆಫ್ ಅಂದರೆ ಅದ್ರದ್ದೊಂದು ಆ ಸ್ಕೇಲ್ಗೂ ನಾವು ಯೋಚನೆ ಮಾಡಿ ಹೋಗಿ ಅದನ್ನು ಮಾಡಬೇಕಾದ್ರೆ ಅದಕ್ಕೊಂದು ಬಜೆಟ್ ಇದೆಲ್ಲ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಆಗುತ್ತಾ ಅನ್ನೋದನ್ನು ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಲೇಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡಿಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆ್ಯಕ್ಟ್ ಮಾಡಿದ ಇದರಲ್ಲಿ. ಸೊ ಎತ್ತು ಆ್ಯಕ್ಟ್ ಮಾಡಿದೆ. ಈ ಥರದ್ದು ಒಂದಷ್ಟು ಸಣ್ಣ ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಚಿಕ್ಕ ಪೋರ್ಷನ್ಸ್ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಆ್ಯಂಡ್ ಮಕ್ಕಳೆಲ್ಲರೂ ಹೊಸಬರು. ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ ಒನ್ನಲ್ಲಿ ಶೂಟಿಗೆ ಹೋದಾಗ ಅದು ತುಂಬಾ ಕಷ್ಟ ಇರುತ್ತೆ ಅವ್ರನ್ನ ನಾವು ಕ್ರಾಫ್ಟ್ ಒಳಗಡೆ ತೊಗೊಂಬರೋವರೆಗೂ. ಸೊ ಇದನ್ನೆಲ್ಲ ತೊಗೊಂಬಂದು ಎಲ್ಲರನ್ನೂ ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಆ್ಯಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್ ಮಕ್ಕಳನ್ನು. ಸೊ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಅದು ಸರ್ ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾ ಅಂದರೆ ನಿಮಗೆ ಕೆಲವು ಪುಟ್ಟ ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆಗಳನ್ನ ಹೇಳ್ದಿರೋಂಥ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ, ಒಂದು ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ಊರಲ್ಲಿರುವಂಥ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಒಂದು 4-5 ಕಾನ್ಸೆಪ್ಟ್ನ ಮಾತಾಡ್ತಾರೆ ಇಡೀ ಲೈನಲ್ಲಿ. ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ನ ಹೆಂಗೆ ಅಕ್ವೈರ್ ಮಾಡ್ಕೋತಾರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ಏನಿರುತ್ತೆ ಅದ್ರದ್ದೊಂದು ಸಣ್ಣ ಲೈನ್ ಇದೆ ಸರ್. ಇದರಲ್ಲಿ ವಿವಾನ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರು. ಆ್ಯಂಡ್ 2 ಸಾಂಗ್ಸ್ನ ಉತ್ತಮ್ ಕುಮಾರ್ ಅಂತ ಒಬ್ರು ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸಾಂಗ್ನ ಪ್ರಸನ್ನ ಅಂತ ಹೇಳಿ ಸಾಗರದವರು. ಅವರು ಆ್ಯಕ್ಚುಲಿ ಥಿಯೇಟರ್ ಆರ್ಟಿಸ್ಟ್. ಅವರು ಕುರುಡು ಕುರುಡು ಅಂತ ಒಂದು ಸಾಂಗ್ ಇದೆ, ಕುರುಡು ಕುರುಡು ಆ ಫೋಕ್ ಸಾಂಗ್ನ ಅವ್ರು ಬರೆದಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಇದು 5.1 ಇದೆಲ್ಲ ನಮಗೆ ಶಂಕರ್ ಸರ್ ಮಾಡಿದ್ದಾರೆ. ಸೊ ಬೇಸಿಕಲಿ ದಿಸ್ ಇಸ್ ದ ಟೆಕ್ನಿಕಲ್ ಟೀಮ್. ನಾನೇ ಎಡಿಟರ್ ಇದಕ್ಕೆ. ಇವ್ರಿಗೂ ಫ್ಯಾಮಿಲಿ, ಇವರಿಬ್ಬರು ಸೇರಿದ್ರೆ ಫ್ಯಾಮಿಲಿ ಅಣ್ಣ ತಮ್ಮಂದರು. ಅವ್ರದ್ದೆಲ್ಲ ಅದು ನೆಕ್ಸ್ಟ್ ಪಾರ್ಟಲ್ಲಿ ಹಾಕೋದು, ಈಗ ಆಗಲ್ಲ. ಅಲ್ಲ ಅದೇ ಸರ್, ಮೇ ಅಲ್ಲಿ ಅಂತ ಮೇ ಅಲ್ಲಿ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸ್. ಆ್ಯಕ್ಚುಲಿ ನಮ್ಮ ಇಬ್ಬರದು ಫಿಲ್ಮ್ ಫೆಸ್ಟಿವಲ್ಸ್ ಬೇಸಿಕಲಿ ಒಂದು ಐಡಿಯಾ ಇತ್ತು, ಇದನ್ನ ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ಬೇಕು ಅಂತ ಹೇಳಿ. ಬಿಕಾಸ್ ದೇರ್ ಆರ್ ಅಂದರೆ ಸುಮಾರು ಕಂಟೆಂಟ್ ಇರೋದ್ರಿಂದ ಸಿನಿಮಾದಲ್ಲಿ. ಸೊ ಅಂಥದ್ದಲ್ಲಿ ಇದು ಹೋದರೆ ಹಾಂ ಹೌದು, ಖಂಡಿತ ಖಂಡಿತ, ಹೌದು 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 ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಟೈಮ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು? ನನಗೆ ಆ್ಯಕ್ಚುಲಿ ಲೈಕ್ ತುಂಬ ರೇರ್ ಮೂಮೆಂಟ್ಸಲ್ಲಿ ನಾವು ಮೀಟ್ ಆಗಿದ್ದು. ಸೊ ಮೈಸೂರಲ್ಲಿ ಲೈಕ್ ಒಂದು ಪರಿದೃಶ್ಯ ಅಂತ ಒಂದು ಇದಿದೆ. ಸೊ ಅಲ್ಲಿ ಅನಿತಾ ಮ್ಯಾಮ್ನ ನೋಡೋಕೆ ಬಂದಿದ್ದೆ. ಸೊ ಮಾತಾಡ್ಸ್ಕೊಂಡು ಇದು ಮಾಡೋಣ ಅಂತ ಆವಾಗ ರಿಷಿ ಸರ್ ಕೂಡ ಸಿಕ್ಕಿದ್ರು. ಸೊ ಆ್ಯಕ್ಚುಲಿ ಅದಾಗಿ ಒಂದು 15 days ಆದಮೇಲೆ ನನಗೆ ಆ್ಯಕ್ಚುಲಿ ಪ್ರಾಜೆಕ್ಟನ್ನು ಒಪ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರಿಷಿ ಸರ್ಗೆ ಆ್ಯಂಡ್ ಅನಿತಾ ಮ್ಯಾಮ್ಗೆ ಕೂಡ. ಸೊ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಲೈಕ್ ಸಿನಿಮಾನ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಈ ಜನ್ರೇಷನ್ ಮಕ್ಕಳಿಗೆ ಒಂದು ಸ್ವಲ್ಪ ಈ ಥರ ಫಿಲಮ್ಸ್ ತೋರಿಸ್ತಾನೆ ಬರಬೇಕು. ಬಿಕಾಸ್ ನಾವೆಲ್ಲ ನೋಡಿದ್ದೀವಿ ನಮ್ಮ ಜನ್ರೇಷನಲ್ಲಿ. ಬಟ್ ಈಗಿನ ಜೆನ್ಜಿ ಜನ್ರೇಷನ್ಗೆ ಸೊ ಈ ಥರ ಒಂದು ಕಂಟೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಮಕ್ಕಳು ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ ಜೆನ್ಜಿಲಿ. ಸೊ ಅದನ್ನು ತುಂಬ ಲೈಕ್ ನೀಟಾಗೆ ಎಕ್ಸ್ಪ್ಲೇನ್ ಮಾಡಿ ಅಚೀವ್ ಮಾಡಿದ್ದಾರೆ ಸರ್. ಆ್ಯಂಡ್ ರಮೇಶ್ ಭಟ್ ಸರ್ ಮತ್ತು ಸುಂದರಾಜ್ ಸರ್ ಬಗ್ಗೆ ನಾನು ಲೈಕ್ ಹೇಳೋಕ್ಕಾಗಲ್ಲ. ಲೈಕ್ ನನ್ನ ಫಸ್ಟ್ ಮೂವಿನೇ ಅವ್ರ ಮೂವಿಗೆ ನಾನು ಲೈಕ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸರ್, ಥ್ಯಾಂಕ್ ಯು ಸೋ ಮಚ್. 4 ಸಾಂಗ್ ಇದೆ. ನಾನು ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು. ಸೊ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದರೆ ಲೈಕ್ ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಬೇರೆ ಇದ್ದಾರೆ. ಥ್ಯಾಂಕ್ ಯು ವಿವಾನ್ ಅವರೇ, ತುಂಬ ಒಳ್ಳೇದಾಗಲಿ. ಆ್ಯಂಡ್
ಸೊ ನನಗೆ ಬೇಸಿಕಲಿ ರಮೇಶ್ ಭಟ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಸುಂದರ್ ರಾಜ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅದು. ಆ್ಯಕ್ಚುಲಿ ಎರಡು ಕ್ಯಾರೆಕ್ಟ್ರು ಬೇರೆ 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 ವಿಷಯನ ಹೇಳಕ್ಕೆ ಹೊರಡುತ್ತೆ. ಒಂದು ಕ್ಯಾರೆಕ್ಟರ್ ನಾಲೆಜ್ ಬಗ್ಗೆ ಹೇಳಕ್ಕೋ, ನಾಲೆಜ್ ಹಿಂದೆ ಬಿದ್ದು ಏನಾಗುತ್ತೆ ಅನ್ನೋದನ್ನ ಹೇಳಕ್ಕೆ ಹೋಗುತ್ತೆ. ಇನ್ನೊಂದು ಕ್ಯಾರೆಕ್ಟರು ಮನಿ ಹಿಂದೆ ಬಿದ್ದು ಏನಾಗುತ್ತೆ ಆ್ಯಂಡ್ ಎಲ್ಲಿ ಏನೇನು ತಪ್ಪುಗಳು ನಡೆಯುತ್ತೆ ಅನ್ನೋದನ್ನ ಹೇಳಕ್ಕೆ ಹೋಗುತ್ತೆ. ಸೊ ಅಲ್ಲಿ ಇವರಿಬ್ಬರದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಹಾಗೆ ಅನಿತಾ ಭಟ್ದು ಅಷ್ಟೇ ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ವೆರಿ ನರೇಟಿವ್ಲಿ ಸಿನಿಮಾಗೆ ಮಕ್ಕಳಿಗೆ ಅರ್ಥ ಆಗೋ ಅಂಥ ಕಾನ್ವರ್ಸೇಷನ್ಸ್ನ ಆ ನರೇಷನಲ್ಲಿ ಫಿಲ್ ಮಾಡೋದಕ್ಕೆ ಅವರು ಇದರಲ್ಲಿ ಮಾಡಿದ್ದಾರೆ. ಜೊತೆಗೆ ಶರಣ್ ಅಂತ ಒಂದು ಕ್ಯಾರೆಕ್ಟ್ರು, ಜೋಕರ್ ಕ್ಯಾರೆಕ್ಟರ್ ಮಾಡಿರೋ ಶರಣ್ ಅಂತ. ಸೊ ಇವರಿಬ್ಬರು ಕ್ಯಾರೆಕ್ಟರ್ ಮಕ್ಕಳಿಗೆ ನರೇಟ್ ಮಾಡೋದಕ್ಕೋಸ್ಕರ ಅಂತ ನಾವು ಅದನ್ನು ಅಪ್ಲೈ ಮಾಡಿದ್ವಿ. ಅದು ನೀವೇನು ಫ್ಯೂಚರಲ್ಲಿ ನೋಡಿದ್ರಲ್ಲ ಅದು. ಬೇರೆ ಕ್ಯಾರೆಕ್ಟರ್ಸು ಇದರಲ್ಲಿ ಮಕ್ಕಳಾಗಿ ಮಾಡಿರೋ ಅಂಜಲಿ ಅಂತಲೇ ಬರುತ್ತೆ, ಸೇರಿ ಆ್ಯಂಡ್ ಆಲ್ಸೋ ಒಂದು 5 ಜನ, ಸಾಗರದಿಂದ 2 ಮಕ್ಕಳು. ಅದು ಅದೇ ಬಾಯಿ ನನಗೆ ಕ್ಯಾರೆಕ್ಟರ್ ಹೆಸರು ಬರುತ್ತೆ ಸರ್, ಅವ್ರ ರಿಯಲ್ ಹೆಸರು ಗೊತ್ತಿಲ್ಲ. ಅಲ್ಲಿ ಅವಳು ತಿಶ್ಯಾ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವಳ ಹೆಸರು ರಿಯಲ್ ಆಗಿ ಮೊನ್ನೆ ಗೊತ್ತಾಯ್ತು ನನಗೆ. ನೀಲಾ ಅಂತ ಕರಿತಾ ಇದ್ವಿ ಫಿಲಮ್ ಹೆಸರೇನೆ. ಸೊ ಶ್ರೀನಿವಾಸು, ಗೌರಿ, ನಿವಾನು, ಭಾನು, ಅಷ್ಟೇ. ಲಾಸ್ಟಲ್ಲಿ ಒಂದ್ಸರಿ ಗ್ರೂಪ್ಗೆ ನಿಲ್ಲಿಸ್ಬಿಡ್ತೀನಿ. ಎಸ್, ಹಾಗೆ ಇನ್ಯಾರಾದ್ರೂ ಮರ್ತಿದ್ರೆ ಖಂಡಿತವಾಗ್ಲೂ ಕ್ಷಮಿಸಿ. ಆ್ಯಂಡ್ ಆಲ್ಸೋ ನಮಗೆ ಇದಕ್ಕೆ ಪ್ರೊಡ್ಯೂಸರ್ಸ್ ಇದಾರಲ್ಲ, ಸೊ ದೆರ್ ಆರ್ ಮಲ್ಟಿಪಲ್ ಪ್ರೊಡ್ಯೂಸರ್ಸ್. ಪ್ರಕಾಶ್ ಸರ್ ಜೊತೆಗೆ ದೆರ್ ಆರ್ 5 ಬಾಬು ಸರು ಆ್ಯಂಡ್ ಸುರೇಶ್ ಸರು, ಇವರೆಲ್ಲ ಇದ್ದಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಾಗಿ ಸಾಗರದಲ್ಲಿ ನಾವು ಶೂಟ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಸೊ ಆಗ ಅನಿತಾ ಭಟ್ಟು ಆ್ಯಕ್ಚುಲಾಗಿ ಪ್ರೊಡಕ್ಷನ್ನ ನಮ್ಗೆ ಹ್ಯಾಂಡಲ್ ಮಾಡಿಕೊಟ್ಟು ಅಲ್ಲಿ ಎಲ್ಲ ವ್ಯವಸ್ಥೆಗಳು ಊಟದಿಂದ ಹಿಡಿದು ಎಲ್ಲ ಅವರು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟು ಈಸಿ ಮಾಡಿದ್ರು. ಜೊತೆಗೆ ಬಾಬು ಸರ್ ಆಗಿರ್ಬೋದು, ಈ ನಮ್ಮ ಇನ್ನು ಎಕ್ಸ್ಟ್ರಾ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರು ನಿಂತ್ಕೊಂಡು ನಡೀರಿ ಅಂತ ಹೇಳಿ ನಮ್ಗೆ ಅಲ್ಲ, ಇದಕ್ಕೆ ಅವರು ಪ್ರೊಡಕ್ಷನ್ ಡಿಸೈನರ್ ಸೊ ಆ್ಯಂಡ್ ಪ್ರಸನ್ನ ಅವ್ರ ಬಗ್ಗೆ ಆ್ಯಕ್ಚುಲಿ ಕುರುಡು ಬರೆದಿರೋ ಪ್ರಸನ್ನ ಅವರು ಇಸ್ ಅ ಫಂಟಾಸ್ಟಿಕ್ ಲಿರಿಸಿಸ್ಟ್. ಆ ಸಾಂಗ್ ಮೋಸ್ಟ್ಲಿ ರಿಲೀಸ್ ಆಗುತ್ತೆ, ತುಂಬ ಚೆನ್ನಾಗಿದೆ, ಅದು ಮೀನಿಂಗ್ಫುಲ್ ಸಾಂಗ್ ಅದು. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಇಲ್ಲಿಂದಾನೆ ಅಷ್ಟೇ. ಎಸ್, ಡನ್ ಸರ್. 3 ಸಿನಿಮಾ ಒಟ್ಟಿಗೆ ಕಮಿಟ್ ಆಗಿದೆ, ಅದು ಒಟ್ಟಿಗೆ ಕನೆಕ್ಟ್ ಆಗಿದೆ. ಈ 3 ಸಿನಿಮಾನು ಒಟ್ಟಿಗೆ ಮಾಡ್ಕೊಂಡು ಈ ಸಿನಿಮಾ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಆ ಸಿನಿಮಾ ಸ್ಕೆಡ್ಯೂಲ್ ಇನ್ನೊಂದು ಸಿನಿಮಾ, ಮತ್ತೆ ಈ ಸಿನಿಮಾ, ಮತ್ತೆ ಆ ಸಿನಿಮಾ, ಎಡಿಟು ಅಷ್ಟೇ, ಪೋಸ್ಟ್ ಪ್ರೊಡಕ್ಷನ್ನು ಅಷ್ಟೇ, ಎಲ್ಲ ಅಷ್ಟೇ ಒಟ್ಟಿಗೆ. ಒಟ್ಟಿನಲ್ಲಿ ಮುಗಿಸಿ ಈಗೆಲ್ಲ ಮುಗೀತು. ಉಗ್ರಾಣ ಅಂತ ಹೇಳಿ ನಾನು ಅನಿತಾ ಭಟ್ ಪವನ್ ಅಂತ ಹೇಳಿ ನಾವೆಲ್ಲ ಮಾಡಿದ್ವಿ. ಮುಂದೆ ಬರುತ್ತೆ ಅದು ಮಾತಾಡೋಣ. ಅದು ನೆಕ್ಸ್ಟ್ ಫುಲ್ ಡಿಮ್ಯಾಂಡ್ ಅಲ್ಲಿ ಇರುವಂತ ಡಿಒಪಿ, ಯಾವಾಗ್ಲೂ ಹೀಗೆ ಡಿಮ್ಯಾಂಡ್ ಅಲ್ಲಿ ಇರಿ. ತುಂಬಾ ವರ್ಷ ಕೆಲಸ ಮಾಡಿ ನಮ್ ಜೊತೆ. ಇದ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ನೋ ಇಂಟ್ರಡಕ್ಷನ್ ನೀಡೆಡ್. ಅನಿತಾ ಎಲ್ಲರಿಗೂ ನಮಸ್ಕಾರ. ಸಿನಿಮಾದ ಟ್ರೈಲರ್ ನೋಡಿದ್ದೀರಾ? ಸೊ ನಾನು 2046 ಬರೋಂಥದ್ದು ಒಂದು ಕ್ಯಾರೆಕ್ಟ್ರು ಮಾಡಿದ್ದೀನಿ. ಸೊ ಒಂದು ನಾವು ನರೇಟ್ ಮಾಡೋ ಅಂಥದ್ದು ಮಕ್ಕಳ ಜೊತೆನಲ್ಲಿ. ಸಿನಿಮಾದ ಬಗ್ಗೆ ಇದ್ರ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದರೆ ನಾನು 2008 ಸೈಕೋ ನೀವು ನೋಡಿದ್ರೆ 2026 ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನೋಡಿಲ್ವಾ? ಇವತ್ತು ಹೋಗಿ ಲಿಂಕ್ ಕಳಿಸ್ತೀನಿ. ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು. ನಾನು ಈಗ ಹೇಳಿ. ಅಯ್ಯೋ ಮೋಕ್ಷ, ನಾನು ಕೇಳ್ತಿದ್ದೀನಿ, ಹೇಳಿ. ಬರೀ ಜಗಳ ಮಾಡೋದು ಒಂದೇ ಮಾಡಿ. ನಾನು ಈ ಟೀಮಲ್ಲಿ ಅಂದರೆ ಪ್ರಕಾಶ್ ಸರ್ ಜೊತೆನಲ್ಲಿ, ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗಿಂದನೂ. ನಂಗೆ ಕತೆ ಏನು ಅಂತಲೇ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದರೆ. ಇವರಿಬ್ರು ಬಂದಾಗ ನೋಡ್ಕೊಳಕ್ ಒಬ್ರು ಬೇಕಾಗಿತ್ತು. ಅಂದರೆ ಅವು ಸೀನಿಯರ್ ಆರ್ಟಿಸ್ಟು ಭಯ ಬೀಳ್ತಾ ಇದ್ರು, ಯಾರಾದರೂ ಒಬ್ರು ಜೊತೆನಲ್ಲಿ ಇಲ್ಲ ಅಂತಂದರೆ ನಮ್ಗೆ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಸೊ ಅದು ಆಮೇಲೆ ಬರಲಿಲ್ಲ ಅಲ್ಲ, ಬಟ್ ಇತ್ತು ಬಂದಾಗ ಒಂಚೂರು
ಮಾಡ್ತಾರೆ ಉತ್ತರ ಕೊಡೋದು ಅನ್ನೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡ್ಬಿಡು. ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರಿ, ಯಾವ್ದ್ರಿ ಇದು, ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅಲ್ಲಿ ತಕ್ಷಣ ಇವರಿರೋ ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಆಲಿನ್ ಆಲು ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಯಾಕೆಂದರೆ DOPಗಳು ಡೈರೆಕ್ಟ್ರ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೇನ್ ಸಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ, ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ತುಂಬ ಅಂದರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದರೆ ನಮಗೆ ಅನುಮಾನಗಳು ಜಾಸ್ತಿ. ಯಾಕೆಂದರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನು ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು ಹಿಂಗೆ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡಬೇಕಾ ಸರ್, ಮಾಡಿ ಸರ್ ಅಂತ. ಹೌದೌದು, ಆ ಬುದ್ಧಿವಂತಿಕೆ ಇದೆ. ಆ್ಯಂಡ್ ನೀಟ್, ತುಂಬ ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ಲ. ಅಲ್ಲಲ್ಲ, ತುಂಬ ಒಳ್ಳೆ ವಿಚಾರನ ತಗೊಂಡಿದ್ದಾರೆ, ಆರಿಸ್ಕೊಂಡಿರೋದೇ ಒಳ್ಳೆ ವಿಚಾರ. ಒಳ್ಳೆ ವಿಚಾರ ತಗೊಂಡಾಗ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕ್ಕೆ ಏನೇನು ಬೇಕೋ ಅದೆಲ್ಲವೂ ಇದೆ. ಒಂದು ಸುಮ್ಮನೆ ಒಂದು ಮಗು ಎಲ್ಲ ಊಟಕ್ಕೆ ಕಾಯ್ತಿರ್ತಾರೆ, ಮಕ್ಕಳನ್ನ ಎಲ್ಲೋ ಬಚ್ಚಿಡ್ತಾರೆ, ಅಲ್ಲೊಬ್ಬರು ಅಜ್ಜಿ ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನು ಅಜ್ಜಿ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದರೆ ಈ ಥರ ವಿಷಯ ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅಂದರೆ ಮನೆ ಮದ್ದು, ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ಏನೇನು ತಿಳಿಸ್ಬೋದು ಮಕ್ಕಳಿಗೆ, ಆ ಥರ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದಾರೆ, ಏನೂ ಕೊರತೆ ಇಲ್ಲ. ಅದ್ಭುತವಾಗಿದೆ ಮೌಲ್ಯಗಳು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ದರೆ ಏನು ಬೆಳವಣಿಗೆ ಆಗಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ. ಹೌದೌದು. ನಾನು ಇದರಲ್ಲಿ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದೀನಿ ಇಬ್ಬರು. ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರಲ್ಲ ಅಂತಾನೆ ಆಟೋಮೆಟಿಕ್. ಅದು ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟಾಗಿ ನೀವು ಹೇಳ್ತಾ ಇರೋದು ದೊಡ್ಡವರಲ್ಲ, ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ, ನನ್ನ ಬಲಭಾಗದಲ್ಲಿ ಕುಳಿತಿರುವಂಥ ಈ ಚಾಣಾಕ್ಷ ಇದಲ್ಲ ಋಷಿಕೇಶ್, ಒಂದು ಸಿನಿಮಾವನ್ನು ಕಟ್ಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ, ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ ಅಂದರು. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು. ನಮಗೆ
ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರಬೇಕು. ಅದೇ ಥರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು. ಮಕ್ಕಳ ಸಿನಿಮಾ ಮಾಡೋದು ಭಾಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ ಒಗ್ಗಟ್ಟಾಗಿ ಈ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಹಿರಿಮೆ. ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಸಿರ್ಸಿ ಭಾಗವನ್ನು ಮಲ್ನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದೆಯಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೇಲಿ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರ್ಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಮುಂದೆ ಒಂದು ಬಳ್ಳಿ ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದರೂ ಒಂದು ಪಕ್ಕದಲ್ಲಿ ಇರೋದು. ನಮಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು. ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ನಿಂತ್ಕೊಂಡ್ರೆ ಕ್ಲಾಟ್ ಆಗಿಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನು ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ, ನನಗೆ ತುಂಬ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪ್ರೇಚರ್ ಆಫ್ ಫಿಲಿಮ್ ಅಂತ ನೀವು ನೋಡ್ಬೋದು. ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ನ ನೋಡ್ತಾ ಇದ್ದಾಗ ಮೈ ಮರೆತು ಬಿಡ್ತೀವಿ. ನನಗೆ ಇವರು ಸಿನಿಮಾದ ಟೋಟಲ್ ಕತೆ ಹೇಳಬೇಕಾದ್ರೆ ಮುಂದೆ 2046 ಹಿಂಗೆ ಬರುತ್ತೆ ಅದೆಲ್ಲ ಏನು ಹೇಳಲಿಲ್ಲ. ನಮ್ಗೆ ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯಿತು, ಇದೊಂದು ಈ ಥರನೂ ಕತೆ ಹೇಳ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿದ್ರಲ್ಲ, ನನಗೆಲ್ಲ ಗೊತ್ತು ಅಂತ. ನಮ್ಗೆ ಏನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮಗೆ ವಿಶೇಷವಾಗಿ ಎಲ್ಲವನ್ನ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ಋಷಿಕೇಶ್. ಪ್ರಕಾಶ್ ಅವರು ಭಾಳ ಮೆತ್ತಗೆ ಮಾತಾಡ್ತಾರೆ. ಅದೇನು ಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ. ಅದೆಲ್ಲ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಅಂತ ಒಂದು ಸಣ್ಣ ಪೀಟಿಗೆ ಹಾಕಿ ಒಂದು ಪ್ರಿಲೂಡ್ ಇರಬೇಕಲ್ಲ, ಅದಾದಮೇಲೆ ಅದನ್ನು ಬಿಡ್ತಾರೆ. ಹಾಗೆ ಕೆಲಸ ತೆಗೆದಿದ್ದಾರೆ ನಮ್ಮ ಹತ್ರ. ಅಂದರೆ ಭಾಳ ಮೆತ್ತಿಗೆ ಇದು 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 ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಆದರೆ ಇದು ನಾವು ವ್ಯಾಲ್ಯೂಸ್ನ ಈ ಥರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ್ದು ಸರಿ ಇಲ್ಲ ಅಂದರೆ ಮುಗ್ದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ಇಲ್ಲ ನೀವು ಹೇಳಿದ್ದು ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಾಗೆ ಅಂದರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವಾ, ಅದಕ್ಕೆ ಭಾಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಮಗೆ ಯಾಕೆ ಅಂತಂದರೆ ಮಕ್ಕಳು ರಫ್ ಆಗಿದ್ದಾರೆ. ಅಂದರೆ ಸಿನಿಮಾ ಮೀಡಿಯಾ ಗೊತ್ತಿಲ್ಲ,
ಕ್ಲೋಸಪ್ ಗೊತ್ತಿಲ್ಲ, ಲೈಟ್ ತಗೊಳ್ಳೋದು ಗೊತ್ತಿಲ್ಲ, ಎಲ್ಲ ರಾ ರಾ ರಾನಲ್ಲಿ ರಸನ ತೆಗೆದಿದ್ದಾರೆ ನಮ್ಮ ಪ್ರಕಾಶ್ ಅವರು. ಸೊ ಇವ್ರ ಜೊತೆಲಿ ಕೆಲಸ ಮಾಡಿದ್ದು ಅದೇ ಇವನು ಸುಂದರ್ ಹೇಳಿದ್ರಲ್ಲ, ಏನು ಗೊತ್ತಿಲ್ಲ ಅಂತ ಅನ್ಕೋಬೇಕು ನಾವು, ಆಗಲೇ ಇದೆಲ್ಲ ಸೂಕ್ಷ್ಮತೆ ಗೊತ್ತಾಗೋದು ಅಂತ. ಅದು ಸತ್ಯವಾದ ಮಾತು. ನನಗೆ ಇನ್ನೊಂದು ತುಂಬ ಖುಷಿ ಕೊಟ್ಟಂಥ ವಿಚಾರ ಏನಂದರೆ, ಈ ಪ್ರಕಾಶ್ ಸರ್ ದಯವಿಟ್ಟು ನಾಡಿದ್ದು ಒಂದು ಪ್ರೊಜೆಕ್ಷನ್ ಇಟ್ಕೊಂಡಿದ್ದೀನಿ, ತಾವು ಬಂದರೆ ಅಲ್ರಿ ನಾವೇ ಆ್ಯಕ್ಟ್ ಮಾಡಿರೋದು, ನೀವೇನು ಮದುವೆ ಮನೆಗೆ ಕರಿತಾ ಇದ್ದೀರಾ, ಬರ್ತ್ಡೇ ಪಾರ್ಟಿಗೆ ಕರಿತಾ ಇದ್ದಾರೆ, ನಾವು ಮಾಡೋ ಸಿನಿಮಾನ ನೋಡಿ ಬನ್ನಿ ಅಂತ. ಪಾಪ ಇವತ್ತು ನಿರ್ಮಾಪಕ ಆ ಲೆವೆಲಲ್ಲಿ ಕೇಳ್ತಾರೆ ಅಂದರೆ ನನಗನ್ನಿಸ್ತು ಸರ್ ನೀವು ಕಂಡೀಷನ್ ಆಗಿ ಕೇಳಿ ಸರ್, ನೀವು ಆ್ಯಕ್ಟ್ ಮಾಡಿದ್ದೀರಾ, ನಿಮ್ಮ ಸಿನಿಮಾ ಪ್ರಮೋಷನ್ಗೆ ನೀವು ಬರಬೇಕು ಅಂತ ಹೇಳಬೇಕು. ಹಾಗಾಗಿ ನಾನು ಇನ್ನೊಂದು ಹೇಳಿದೆ, ಹೆವ್ ಟು ಪ್ರಮೋಟ್ ದಿಸ್ ಸಿನಿಮಾ ಅಂತ. ಖಂಡಿತವಾಗೂ ನಾನು ಇವರಿಗೆ ನಮ್ಮ ವಾಣಿಜ್ಯ ಮಂಡಳಿಯಿಂದ ಏನೇನು ಸಹಕಾರ ಬೇಕು, ಸರ್ಕಾರದಿಂದ ನಿಮ್ಗೆ ಏನೇನು ಸಹಾಯ ಬೇಕು ಎಲ್ಲವನ್ನು ನಿಂತು ಮಾಡಿಕೊಡೋಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ. ಯಾಕೆಂದರೆ ಇವತ್ತು ನಂಬಿಕೆ, ಒಂದು ಟ್ರಸ್ಟ್ ಅನ್ನೋದು ಬೇಕು ಇಂಡಸ್ಟ್ರಿನಲ್ಲಿ. ಯಾಕೆಂದರೆ ಅನೇಕ ಜನ ನಿರ್ಮಾಪಕರು ಈಗ ಈ 3 ತಿಂಗಳು 4 ತಿಂಗಳಲ್ಲಿ 60-70 ಸಿನಿಮಾಗಳು ಬಂದಿದೆ, ಹೆಚ್ಚು ಕಡಿಮೆ ಒಂದು 250 ಕೋಟಿ ಲಾಸ್ ಆಗಿದೆ. ಮತ್ತು ಒಂದೊಂದು ಸಿನಿಮಾ ಬರುತ್ತಂದರೆ ಪ್ರಸವ ವೇದನೆ, ಮಾನಿಷ ನೋಡುವಾಗಲೂ ಇನ್ನೇನಾಗುತ್ತೆ ಅನ್ನೋ ಥರದಲ್ಲಿದೆ. ಈ ಫ್ರೀ ಪ್ರೊಜೆಕ್ಷನಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ, ಯಾಕೆಂದರೆ ಅಲ್ಲೇನು ತಪ್ಪು ಹೇಳೋಕ್ಕಾಗಲ್ಲ. ಆದರೆ ಕಾಸು ಕೊಟ್ಟು ಬರ್ತಾನಲ್ಲ ಅವನು ಹೇಳ್ತಾನೆ, ಧೈರ್ಯವಾಗಿ ಹೇಳ್ತಾನೆ. ಹಾಗಾಗಿ ಆ ಹಕ್ಕನ್ನು ಕಾಪಾಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್. ನೀವು ಅಲ್ಲಿ ಗಲಾಟೆ ಮಾಡ್ತೀರಿ ಸೆಟ್ಟಲ್ಲಿ, ನಾವು ಸರ್ಕಾರದ ಜೊತೆ ಗಲಾಟೆ ಮಾಡ್ತೀವಿ, ಚೇಂಬರ್ನಲ್ಲಿ ನಿಂತು ಮಾಡಿಕೊಡ್ತೀವಿ. ಖಂಡಿತವಾಗ್ಲೂ ಇದು ಇಲ್ಲ, ನಮಗೆ ಒಂದು ಹೊಸ ಅನುಭವ ಕೊಟ್ಟಿದೆ. ನಿಜತೆ ಹೇಳಬೇಕು ಅಂತಂದರೆ, ನಾನು ರಮೇಶ್ ಭಟ್ ಸುಮಾರು 54 ವರ್ಷದಿಂದ ಈ ರಂಗದಲ್ಲಿದ್ದೀವಿ. ಹಲವಾರು ಏಳು ಬೀಳುಗಳನ್ನ ನೋಡಿದ್ದೀವಿ, ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಈ ಒಂದು ಸಿನಿಮಾ ನೋಡಿದಾಗ ನನಗೆ ಒಂದು ರೀತಿ ಒಂದು ರೋಮಾಂಚನ ಆಗೋಯ್ತು. ಹೀಗೂ ಸಿನಿಮಾ ಮಾಡ್ತಾರಾ, ಈ ರೀತಿ ಎಲ್ಲ ಸಿನಿಮಾಗಳು ಬರುತ್ತಾ ಅನ್ನೋದು. ಅದಕ್ಕೋಸ್ಕರ ಹೇಳಿದ್ದು, ಯಾಕೆಂದರೆ ಇದರಲ್ಲಿ ಭೂಮಿಗೆ ಬೆಲೆ ತುಂಬ ಇದೆ. ನಾವು ಹೇಳ್ತೀವಿ ಮದರ್ ಲ್ಯಾಂಡ್ ಅಂತೀವಿ, ಮದರ್ ಟಂಗ್ ಅಂತೀವಿ, ಅಥವಾ ಮದರ್ ಬೋರ್ಡ್ ಅಂತೀವಿ. ಅಂದರೆ ಈ ಮದರ್ ಅನ್ನೋದು ಇದೆಯಲ್ಲ, ಅದು ತುಂಬ ಬಹಳ, ಅದಕ್ಕೆ ಭೂದಾನ ದಾನ ಎಷ್ಟು ಹೌದು, ಎಲ್ಲದಕ್ಕೂ ಮದರೇ. ನನಗೆ ನಮ್ಮ ಭೂಮಿಗೆ ಎಷ್ಟು ಬೆಲೆ ಇದೆ, ಕರ್ನಾಟಕದ ಬೆಲೆ ಎಷ್ಟು ಅನ್ನೋದು ಗೊತ್ತಾಗಬೇಕು ಅಂದರೆ ನಮ್ಮ ಪರಿಸರನ ಉಳಿಸ್ಕೋಬೇಕು. ನಮ್ಮ ಒಂದು ಏನು ಇವತ್ತು ಭಾವನೆ ಇದೆ, ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಎಲ್ಲ ಕಡೆಯೂ ಮರಗಳನ್ನ ನೆಡ್ತಾ ಇದ್ದಾರೆ. ನಾವು ಏನಾದರೂ ಮಾಡಬೇಕಾದ್ರೆ ಇರೋ ಮರಗಳನ್ನೆಲ್ಲ ಕಡಿತಾ ಇದ್ದೀವಿ. ಯಾವುದೋ ಒಂದು ನೆನ್ನೆ ಮೊನ್ನೆ ಬಂದು ಮಳೆ ಬಂದಾಗ ಸುಮಾರು ಮರಗಳು ಬಿದ್ದೋಯ್ತು. ಅದಕ್ಕೆ 1 ಲಕ್ಷ ಸಸಿನ ಹಾಕಿ ಮತ್ತೆ ಮರನ ಬೆಳೆಸ್ತೀವಿ ಅಂತ ಸರ್ಕಾರ ಹೇಳಿದೆ. ನಾವು ಸರ್ಕಾರ ಹೇಳೋಕ್ಕೆ ಮುಂಚೆ ಇವರು ಆಲ್ರೆಡಿ ಸಿನಿಮಾ ಮಾಡಿ ತೋರಿಸ್ಬಿಟ್ಟಿದ್ದಾರೆ, ಹೀಗೆ ಉಳಿಸ್ಕೊಳ್ಳಿ, ಇಲ್ಲಾಂದರೆ 2046ಅಲ್ಲಿ ಬರೀ ಕರಡಿ ನೋಡ್ತಾ ಕೂತಿರ್ತೀರಾ, ಗ್ಲಾಸ್ಗಳು ನೋಡ್ತಾ ಕೂತಿರ್ತೀರಾ, ನಿಮಗೆ ಹಕ್ಕಿ ಪಿಕ್ಕಿಲ್ಲ ಯಾವುದೂ ಇರಲ್ಲ, ನೀವೇ ಬಿಡಬೇಕಷ್ಟೇ. ಇವಾಗ ಏನು ಡ್ರೋನ್ ಬಿಡ್ತಾರೋ ಆ ಥರ ಹಕ್ಕಿನ ಹಾರಕ್ಕೆ ಬಿಡಬೇಕಷ್ಟೇ. ಆ ಥರದ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನೇನು ಮಾತಾಡೋಂಥದ್ದಿತ್ತು ಅದೆಲ್ಲದೂ ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಆಗಿದೆ. ಅದೇ ಒಂದು ಶೆಡ್ಯೂಲ್ ಪ್ರೊಡಕ್ಷನ್ ಕೂಡ ನಿಭಾಯಿಸಿದ್ದೀರಾ ಅಂತ ಹೇಳಿದ್ರು ಅವಾಗಲೇ ಟೀಮ್ ಅವರು. ಸೊ ಹೇಳಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೆಕ್ಸ್ಟ್ ಆಕ್ಚುಲಿ ನಿಭಾಯಿಸಿದ್ದಲ್ಲ, ನಾನು ನನ್ನ ತಲೆ ಮೇಲೆ ಹೇರಿದ್ದು ಮಾಡಲೇಬೇಕಾಗಿ ಬಂತು ಪರಿಸ್ಥಿತಿ ನನಗೆ. ನಂದೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಉಗ್ರಾಣ ಅಂತ. ಆ ಸಿನಿಮಾದು ಲೊಕೇಶನ್ನು ಮತ್ತು ಅದರದ್ದು ಸ್ಕ್ರಿಪ್ಟ್ ಆಗಬೇಕಾಗಿತ್ತು. ಸೊ ನಾನು ರಿಷಿ ಇಬ್ರು ಅಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದು ಫಸ್ಟ್ ಪ್ಲ್ಯಾನ್ ಅಲ್ಲ, ಇದು ಸೆಕೆಂಡ್ ಪ್ಲ್ಯಾನು. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಚಿಕ್ಕವರು ಕೋಣರೆಲ್ಲ ಮಾಡಬೇಕು, ಅದರದ್ದು ಲೊಕೇಶನ್ನು ಅಲ್ಲಿ ನನ್ನ ಊರು ಸಾಗರ ಆಗಿದ್ದಕ್ಕೆ ಅಲ್ಲಿ ಎಲ್ಲದೂ ಕಡೆನೂ ನಂದೇನು ಪರಿಚಯ ಇದೆ ನನ್ನನ್ನು ಮುಂದೆ ಇಟ್ಕೊಂಡು ಮನೆಗಳು ಎಲ್ಲ ಅಲ್ಲಿ ಎಲ್ಲೆಲ್ಲ ಮನೆಗಳು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ಲೆಲ್ಲ ನುಗ್ಗಿ ಹೋಗಿ ಕೇಳಿದ್ದೆ ಮನೆ ಬೇಕು ಕೊಡಿ ಅಂತ. ಸೊ ನಾನು ಆ ಊರು ನೋಡಾಗಿದ್ದಕ್ಕೆ ನನಗೆ ಯಾರು ಇಲ್ಲ ಅಂತ ಹೇಳಲಿಲ್ಲ ನನಗೆ ಲಕ್ಕಿಲಿ.
ಸೊ ಈ ಥರ ಪ್ರೊಡಕ್ಷನ್ ನಾನು ಮಾಡಬೇಕಾಗಿ ಬಂತು, ಅಲ್ಲಿ ಮಾಡಿಸಿದ್ರು ನನ್ನ ಹತ್ರ. ಆ್ಯಂಡ್ ಊರು ಅಷ್ಟೇ, ಹೊಸಬಾಳೆನಲ್ಲೆಲ್ಲ ಶೂಟ್ ಮಾಡಿದ್ವಿ. ಅಲ್ಲೂ ಏನೋ ರಿಲೇಟಿವ್ಸ್, ಹಾಗೆ ನೋಡೋಕೆ ಹೋದರೆ ಸುಮಾರು ಎಲ್ಲರೂ ರಿಲೇಟಿವ್ಸೇ ಇರೋಂಥದ್ದು ಊರದು, ನಂದು ಸಾಗರದ್ದು. ಅಲ್ಲಿ ಕೂಡ ಅಷ್ಟೇ ಎಲ್ಲ ಗುಡ್ ವಿಲ್ ಏನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡೇ ಸಿನಿಮಾ ಮಾಡಿರೋದು. ಸೊ ಹೊಸದಾಗಿ ಏನೋ ಬೇರೆ ಏನೋ ನನ್ನ ಪ್ಲ್ಯಾನು ಸ್ಟ್ರಾಟರ್ಜಿ ಏನೂ ಮಾಡೋಂಥದ್ದು ಏನೂ ಇರಲಿಲ್ಲ. ನನಗೆ ಗೊತ್ತಿರೋ ಅಂಥದ್ದು ನನ್ನ ಊರಾಗಿದ್ದಕ್ಕೆ ನಾನು ಅದ್ಲೇನು ಗೊತ್ತಿದೆಯೋ ಅದನ್ನು ನಾನು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಇಲ್ಲ, ಇನ್ನು ಮತ್ತೆ ಸಾಗರಕ್ಕೆ ಹೋದ್ರೆ ನನ್ನೇ ಓಡಿಸ್ಬಿಡ್ತಾರೆ. 2 ಸಿನಿಮಾ ಮಾಡಿದ್ವಿ ಅಲ್ಲಿ ನಾವು ಇದೇ ಥರ ಇಟ್ಕೊಂಡು, 3 ಮಾಡಿದ್ವಿ. ಸೊ ಇನ್ನು 4ನೇದು ಮಾಡೋದಕ್ಕೆ ಅಲ್ಲಿ ಏನು ಉಳಿಸೇ ಇಲ್ಲ. ಎಲ್ಲ ಲೊಕೇಶನ್ ಎಲ್ಲ ಫುಲ್ಲು ನೋಡಿಕೊಂಡು ಶೂಟ್ ಮಾಡ್ಕೊಂಡು ಬಂದಾಗಿದೆ. ಮತ್ತು ಅದು ಇವಾಗ ಶೂಟಿಂಗ್ ಮನೆಗಳಾಗ್ಬಿಡತ್ತೆ ಇವಾಗ ಅಲ್ಲಿ ಹೋದರೆ. ಆಲ್ಸೋ ಒಂದಿಷ್ಟು ಜನ ಹುಡುಗರಿದ್ದಾರೆ, ಸಚಿನ್ ಅಂತ, ರಂಜನ್, ಅವರೆಲ್ಲರೂ ಹೇಗೆ ಅಂತಂದರೆ ನಾವು 3 ವರ್ಷನೋ 4 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿ ಶುರು ಮಾಡಿದ್ವಿ 3 years ಬ್ಯಾಕ್, ಕಸ್ತೂರಿಪುರ ಅಂತ. ಅದು ಅಲ್ಲಿಗೆ ನಿಂತೋಯ್ತು ಅರ್ಧಕ್ಕೆ. ಆ ಟೈಮಿಂದ ಪರಿಚಯ ಆಗಿರೋಂಥವ್ರು. ಇವಾಗ ನಮ್ಗೆ ಹೆಂಗೆ ಅಂದರೆ ನಮ್ಮ ಕಂಪ್ನಿ ಆ್ಯಕ್ಟರ್ಸ್ ನೀವು ಬನ್ನಿ ಅಂತ ನಾನು ಯಾವ ಸಿನಿಮಾ ಮಾಡಿದ್ರು ಅವ್ರು ಇರ್ತಾರೆ, ನೆಕ್ಸ್ಟ್ ಕೂಡ ಅಷ್ಟೇ, ಅವ್ರು ಯಾವ ಸಿನಿಮಾ ಮಾಡಿದ್ರು ಅವರೆಲ್ಲರೂ ಇರ್ತಾರೆ ಅಂತ, ಆ ಥರ. ದೊಡ್ಡವರೇ ಮಾತಾಡ್ತಾ ಇದ್ರಿ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೋಬಾರ್ದು, ಮಕ್ಕಳೆಲ್ಲ ಬರ್ಬೇಕಿಲ್ಲಿ. ಅವ್ರುಗಳು ಸ್ಟಾರ್ಸ್, ಈ ಸಿನಿಮಾದ ನಿಜವಾದ ಸ್ಟಾರ್ಸ್. ಅವ್ರು ನಾ ಕರೆಯೋಳಿದ್ದೆ ಸರ್, ಫಸ್ಟ್ ತಾತಂದಿರಿಬ್ರು ಮಾತಾಡ್ಬಿಡ್ಲಿ ಅಂತ ವೆಯ್ಟ್ ಮಾಡಿಸ್ತಾ ಇದ್ದೆ ಅಷ್ಟೇ. ತಾತಂದ್ರೆ ಬಿಟ್ಟರೆ ಮಾತಾಡ್ತಾನೆ ಇರ್ತೀವಿ ನಾವು, ಗೊತ್ತಾಯ್ತಾ? ಹಾಂ, ಬನ್ನಿ ಮಕ್ಕಳೆಲ್ಲ ಬನ್ನಿ, ಎಲ್ಲ ಬನ್ನಿ. ಯಾರ್ಯಾರು ಆಕ್ಟ್ ಮಾಡಿದ್ದೀರಾ ಮಕ್ಕಳು ಎಲ್ಲರೂ ಬಂದ್ಬಿಡಿ. ಹಾಗೆ ಗ್ರೂಪ್ ಫೋಟೋ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.